ಹಿಂದಿನ ವಿಡಿಯೋಗಳಲ್ಲಿ ನಾವು PCOS ಅಂದ್ರೆ ಏನು, ಅದನ್ನ ಡಯಾಗ್ನೋಸ್ ಮಾಡೋದು ಹೇಗೆ ಮತ್ತು ಅದರ ಚಿಕಿತ್ಸೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾನು ನಿಮಗೆ PCOS ಇರುವಂತ ಮಹಿಳೆಯರಲ್ಲಿ ಅವರಿಗೆ ಏಜ್ ಆಗ್ತಾ ಇದ್ದ ಹಾಗೆ ಏನೇನ್ ಸಮಸ್ಯೆಗಳು ಕಾಣಿಸ್ಬೋದು, ಅಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನು ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಮೈಸೂರಿನ ದಟ್ಟಗಳ್ಳಿಯಲ್ಲಿ ಇರುವಂತಹ ಸ್ಪಂದನ ಫರ್ಟಿಲಿಟಿ ಮತ್ತು ವಿಮೆನ್ ವೆಲ್ನೆಸ್ ಸೆಂಟರ್ನ ಗೈನಕಾಲಜಿ ಮತ್ತು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಡಾಕ್ಟರ್ ಜಯಶ್ರೀ ಎಸ್. PCOS ನಲ್ಲಿ ಕಂಡುಬರುವಂತಹ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಂದ್ರೆ ಶುಗರ್ ಜಾಸ್ತಿ ಆಗುವಂಥದ್ದು, BP ಮತ್ತೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಉಂಟಾಗುವಂಥದ್ದು, ಮತ್ತೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಒಳಗಿನ ಪದರದಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ಈ ಮಹಿಳೆಯರಲ್ಲಿ ಮಾನಸಿಕ ಅನಾರೋಗ್ಯ ಕೂಡ ಕಾಣಿಸಬಹುದು. ಆತಂಕ ಅಥವಾ ಆಂಗ್ಸೈಟಿ ಮತ್ತು ಖಿನ್ನತೆ ಅಥವಾ ಡಿಪ್ರೆಷನ್ ಇರಬಹುದು. ಈ ಎಲ್ಲ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದ್ರಿಂದ ಈ ಮಹಿಳೆಯರಲ್ಲಿ ನಾವು ವರ್ಷಕ್ಕೊಂದು ಸಲ ಅವರ BP ಚೆಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಹಾಗೆ ಕೊಲೆಸ್ಟ್ರಾಲ್ ಮತ್ತು ಶುಗರ್ ಕೂಡ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತೀವಿ. ತಿಂಗಳು ಕರೆಕ್ಟಾಗಿ ಮುಟ್ಟಾಗದೇ ಇರುವಂತಹ ಮಹಿಳೆಯರು 3 ತಿಂಗಳಿಗೆ ಒಂದ್ಸಲ ಆದ್ರೂ ಮುಟ್ಟಾಗೋ ತರ ಪ್ರೊಜೆಸ್ಟ್ರಾನ್ ಮಾತ್ರೆನ ತಗೊಳ್ಬೇಕಾಗತ್ತೆ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾದ ಟ್ರೀಟ್ಮೆಂಟ್ ಅಂದ್ರೆ ಅವರು ಅವರ ಜೀವನ ಶೈಲಿಯನ್ನ ಮಾರ್ಪಾಟು ಮಾಡ್ಕೊಳ್ಬೇಕು, ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅದನ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದಿನ ವಿಡಿಯೋನ ವೀಕ್ಷಿಸಿ. ಧನ್ಯವಾದಗಳು.